ಸ್ವಾಗತಂ ಸುಸ್ವಾಗತಂ. ಬಿಜಾಪುರ ಟೋಲ್ನಾಗ ಬಂದಿವಿ. ಓವರ್ಲೋಡ್ ಅಂತ ಇದ್ದಾರೆ. ಗಾಡಿ 34 ಟನ್ ಪಾಸಿಂಗ್ ಹಾಕಿ ಬಂದ್ರು 33 ಟನ್ ಐತೆ ನಮ್ದು. ಓವರ್ಲೋಡ್ ಅಂತ ಇದಾರೆ. ಮತ್ತೆ ಓವರ್ಲೋಡಿನ ಸ್ಲಿಪ್ ತಗೊಳ್ರಿ ಕಾಟಕ್ಕೆ ಹೋಗೋಣ ಅಂತಾರೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕೆ ಇವರು ಸಿಸ್ಟಮ್ಗಳೇ ಸರಿ ಇಲ್ಲ. 16 ವೀಲ್ಗೆ ನೋಡಿ ಹೊರ್ಗಸ್ವಾಮಿ ಇಲ್ಲಿ ಒಬ್ಬೊಬ್ರು ರೆಸ್ಪಾನ್ಸೇ ಮಾಡಂಗಿಲ್ಲ ಸರಾಗೆ. ಹೆಂಗೆ ನಿಂತ್ಕೊಂಡಾರ ನೋಡಿ. ಸಮಯ ಏನು ನೋಡ್ರಿ ನಿಮ್ದು ಟ್ರಿಪ್ ಇದೇ ಕಿರಿಕಿರಿ ಆಯ್ತು. ನಾವು ಓವರ್ಲೋಡಿನ ಸ್ಲಿಪ್ ತಗೊಳಲ್ಲ. ಓವರ್ಲೋಡಿನ ಸ್ಲಿಪ್ ಯಾಕೆ ತಗೊಳಣ? ನಿಮ್ದು ಸಿಸ್ಟಮ್ ಚೇಂಜ್ ಮಾಡ್ಕೊಳ್ರಿ. ಗಾಡಿ BS6 ಇರೋದು. ರನ್ನಿಂಗ್ ಕಾರ್ಡ್ ಇದ್ರೆ ನಾವೇನು ಓವರ್ಲೋಡ್ ಹಾಕಿ ಬಂದಿವಿ ಹೇಳಿಲ್ಲಿ. ರಿಟರ್ನ್ ಯಾಕೆ ನಾವೇ ಕೊಡೋಣ ಹೇಳಿ? ಓವರ್ಲೋಡಿನ ಸ್ಲಿಪ್ ಯಾಕೆ ತಗೋಬೇಕು? ಬೇರೆ ಲೈನ್ನಾಗ ಯಾಕೆ ಬರೋಣ? ದುಡ್ಡು ಐತೆ ಎಲ್ಲ ಐತೆ. ಇನ್ಲರ್ಗೆ ಯಾಕೆ ಸುಮ್ಮನೆ ಸನ್ನೆ ಮಾಡ್ತೀರಾ? ನಿಮ್ಮ ಟೋಲಿನ ಸಿಸ್ಟಮ್ ಸರಿ ಇಲ್ಲ ಅಂತೇಳಿ ಯಾಕೆ ಏನಕ್ಕೆ ತಗೋಬೇಕು ಹೇಳ್ರಿ? ಓವರ್ಲೋಡಿಂದ ಆಯ್ತು ತಡಿ ಸಮಯ ಓವರ್ ವೇಟ್ ಅಂದ್ರೆ ನಿಮ್ಮ ಸಿಸ್ಟಮ್ ಸರಿ ಇಲ್ಲ ಅಂತ ಹೇಳ್ರಿ. ನೋಡಿ 85 ರೂಪಾಯಿ ಓವರ್ಲೋಡಿನ ಸ್ಲಿಪ್ ತಗೊಳ್ರಿ ಅಂದ್ರು. ನಾವು ತಗೊಂಡಿಲ್ಲ. ಕೊನೆಗೂ ಗೇಟ್ ಎತ್ತಲಿಲ್ಲ. ನಾವು ಗಾಡಿ ರಿವರ್ಸ್ ತಕೊಂಡು ಪಕ್ಕದ ಲೈನಿಗೆ ಹೋಗ್ತಾ ಇದ್ದೀವಿ. ಪಕ್ಕದ ಲೈನ್ನಾಗ ಓವರ್ಲೋಡ್ ಬಂತು ಅಂದರೆ ನಾವಂತೂ ದುಡ್ಡು ತಗೊಳಲ್ಲ. ಆಂಬುಲೆನ್ಸ್ ಬರ್ತೈತೆ. ಬಿಟ್ರು ಆಂಬುಲೆನ್ಸಿಗೆ ಬಿಟ್ಟರು. ಎಲ್ಲರೂ ನಮಗೆ ಒಂದೇ ಅಲ್ಲ, ಪ್ರತಿ ಒಂದು ಲಾರಿಗೂ ಎಲ್ಲರಿಗೂ ಓವರ್ಲೋಡೇ ತೋರಿಸ್ತಿರೋದು ಇವರು. ನೋಡಿ ಈ ಕಡೆ ತಗೋ ಸ್ವಾಮಿ. ಯಾರು ಸ್ವಾಮಿ ಹಿಂದೆ ಈ ಕಾರ್ನರ್ ಎಲ್ಲಿ ಸಾಯ್ತಾರೆ ಸ್ವಾಮಿ? ರೈಟ್ ಬಾ ಸ್ವಾಮಿ. ಎಲ್ಲರಿಗೂ ಹಿಂಗೆ ಮಾಡ್ತಿರೋದು ನೋಡಿ. ಇದೊಂದು ಅವು ಕಾರ್ನರ್ಗೆ ಅವ್ರೇನು ಮ್ಯಾಗ್ಲಿದ್ದ ಇಳಿದು ಬರ್ತಾರೆ ನಂಗೆ. ಅವ್ರಿಗೆ ಸ್ಪೆಷಲ್ಲಾಗಿ ಒಂದು ಇದು ಇಟ್ಟಿದ್ದಾರೆ. ಓವರ್ಲೋಡ್ ಅಂತೆ ಓವರ್ಲೋಡು ನೋಡಿ. ಅವ್ರ ಲೈನ್ಯಾಗ ನಾವು ಹೋಗಂಗಿಲ್ಲ. ನಮ್ಮ ಲೈನ್ಯಾಗ ಅವ್ರು ನುಗ್ಗಿದ್ರು ನಡೀತತೆ. ಯಾಕೆ ಹೇಳಿ? ರೈಟ್ ನಡಿ ಸ್ವಾಮಿ ಹಿಂದೆ ನಡಿ. ನಮ್ಮ ಗಾಡಿಗೆ ವ್ಯಾಲ್ಯೂವೇನೇ ಇಲ್ಲ. 50 ಲಕ್ಷ ರೂಪಾಯಿ ಲಾರಿಗೆ ವ್ಯಾಲ್ಯೂವೇನೇ ಇಲ್ಲ. 5 ಲಕ್ಷ ರೂಪಾಯಿ ಕಾರಿಗಿದ್ದಷ್ಟು ವ್ಯಾಲ್ಯೂ. 50 ಲಕ್ಷ ರೂಪಾಯಿ ಲಾರಿಗಿಲ್ಲ. ಅಣ್ಣಾತಿ ಸ್ವಾಮಿ. ರೈಟ್ ರೈಟಿಗೆ ನಡಿ ತಗೋ ಸ್ವಾಮಿ. ಶಾಂತಿ ಕಾಪಾಡು ಸ್ವಾಮಿ. ಕಾಣ್ತಿಲ್ಲ ಅಡ್ಡ ಹೊಡಿತಾ ಇದ್ರಲ್ಲ. ಇವಾಗ ಇವ್ರು ಏನು ಹೇಳ್ತಾರೆ ನೋಡೋಣ. ತಿರ್ಗಾ ಓವರ್ಲೋಡ್ ಅಂದ್ರೆ ಗೇಟಾಗಿ ಗುದ್ದು ಹೇಳ್ತೀನಿ. ಆಮೇಲೆ ನೋಡ್ಕೊಳ್ಳೋಣ ಅಷ್ಟೇ. ಈ ಕಡೆ ಲೈನ್ನಾಗ ಗೆದ್ದ ಬಂತು. ಆ ಕಡೆ ಲೈನ್ನಾಗ ಓವರ್ಲೋಡ್ ಅಂತಾರೆ. ಫಸ್ಟ್ ಇರೋ ಸಿಸ್ಟಮ್ಗಳೇ ಸರಿ ಇಲ್ಲ. ಟೋಲ್ ಗೇಟ್ ಸಿಸ್ಟಮ್ ಇಟ್ಟಿನೇ ಸರಿ ಇಲ್ಲ. ಮತ್ತೆ ಮುಂದೆ ಮಾಡೋಣ ಬಾ ಅಷ್ಟೇ. ಇಲ್ಲೇ ಒಂದು 5 ಕಿಲೋಮೀಟರ್ ಆದರೆ ಡಾಬಾ ಐತೆ. ಅಲ್ಲಿಂದ ಮುಂದೆ ಹೋಗಿ ಮಾಡೋಣ. ಮುಂದೆ ಇನ್ನೊಂದು ನಿಡ್ಗುಂದಿ ಟೋಲ್ನಾಗೂ ಓವರ್ಲೋಡ್ ಅಂತ ಕಿರಿಕಿರಿ ಮಾಡ್ತಾರೆ. ಅಲ್ಲಿ ತೋರಿಸ್ತೀನಿ ನೋಡಿ. ಇವ್ರು ಸುಮ್ಮನೆ ಇಲ್ಲಿರೋದು ವೇಸ್ಟ್. ಇವ್ರು ಯಾರಿಗೋ ಹಿಡ್ಕೊಂಬಿಟ್ಟಾರೆ MH ಗಾಡಿಗೆ. ನಮ್ಗೆ ಕರ್ನಾಟಕ ಗಾಡಿ ಕೈ ಹಾಕಿದ್ರೆ ನಾವು ನಿಲ್ಸೋದೇ ಇಲ್ಲ ಬಿಟ್ರೆ ಅವ್ರಿಗೆ. ಅವ್ರು ನನಗೆ ಮಾತಾಡ್ಸೋದಿಲ್ಲ. ಔಟ್ ಆಫ್ ಸ್ಟೇಟ್ ಗಾಡಿಗೆ ಅಷ್ಟೇ. ಮಹಾರಾಷ್ಟ್ರದಾಗ ಹೋದ್ರೆ ನಮ್ಮ ಕರ್ನಾಟಕ ಗಾಡಿನ ಅವ್ರು ಹಿಡ್ಕೊಂತಾರಲ್ಲ, ಅದು ರಿವೆಂಜ್ ತೀರಿಸ್ಕೊಂತಿರೋದು ನೋಡಿ. ಬನ್ನಿ ಹೋಗಿ ಮುಂದೆ ಎಲ್ಲಾದ್ರೂ ತಿಂಡಿ ತಿನ್ನಕ್ಕೆ ನಿಲ್ಸಿ ಸಿಗೋಣ. ಇವಾಗ ತಿಂಡಿ ತಿಂದು ಹೋಗ್ತಾ ಇದೀವಿ ನೋಡಿ. ಆಲೂ ಪರೋಟ ತಿಂದ್ವಿ. ಆಲೂಗಡ್ಡೆ ಪರೋಟ ತಿಂದು ಪೂರಿದು ಸಾಗು ತಿಂದು ಹೋಗ್ತಾ ಇದೀವಿ. ಇನ್ನೇನು ಮಧ್ಯಾಹ್ನದ್ದು ಊಟನೂ ಮಾಡ್ದಂಗೆ ಆಗೈತೆ. ಲೇಟ್ ಆಯ್ತು ನಾವು ಊಟ ಮಾಡೋಷ್ಟೊತ್ತಿಗೆ. ಇವಾಗ ಸೀದಾ ಹೋಗ್ತಾ ಇರೋದು ದುರ್ಗ. ಎಲ್ಲೇ ಐತೆ ಅಲ್ಲಿವರೆಗೂ. ದುರ್ಗ ಬಂದು ಒಂದು 300 ಕಿಲೋಮೀಟ್ರ್ ಐತೆ ಅಷ್ಟೇ. ಸರಿಯಾಗಿ ಹೊಡೆದ್ರೆ ಒಂದು 5 ಗಂಟೆ ಅಷ್ಟಲ್ಲಿ ಹೋಗ್ತೀವಿ. ನಿಧಾನಕ್ಕೆ ಹೋಗೋಣ, ಅರ್ಜೆಂಟಾಗಿ ಏನಿಲ್ಲ. ಗಾಡಿ ಅನ್ಲೋಡ್ ಆಗೋಕ್ಕೆ ಹೋಗಲ್ಲ. ನಾಡ್ದ ಹೋಗೋದು. ನಮ್ಮ ಡ್ರೈವರ್ ಸ್ವಾಮಿ ಕೆಲಸ ಐತೆ. ಕೆಲಸ ಮುಗಿಸ್ಕೊಂಡು ಹೋಗೋದು. ಏನು ದುರ್ಗಕ್ಕೆ ಹೋದ್ರೆ ಸಾಕು. ಬನ್ನಿ ಮುಂದೆ ಹೋಗಿ ಎಲ್ಲ ತಿಂಡಿ ನಿಲ್ಲಿಸ್ದಾಗ ಸಿಗೋಣ. ಅಲ್ಲಿ ತಿಂಡಿ ತಿಂದು ಬಂದಿದ್ದೆ ಲಾಸ್ಟು. ಮತ್ತೆ ಎಲ್ಲೆಲ್ಲಿ ಗಾಡಿನೇ ನಿಲ್ಲಿಸಿಲ್ಲ. ಸೀದಾ ಕುಷ್ಟಿಗೆ ಹತ್ತತ್ರ ಬಂದೀವಿ. ನಮಗೆ ಇದು ಏನು ಸಮಯ ಹಿಡಿದು ಆಲ್ಮಟ್ಟಿ ಟೋಲ್ನಾಗೆ ಇಳಕಲ್ ಟೋಲ್ನಾಗೆ ರೆಡಿ ಮಾಡ್ತಾರೆ ಅಂದ್ಕೊಂಡಿದ್ವಿ. ಅಲ್ಲಿ ಸಿಸ್ಟಮ್ ಅಪ್ಡೇಟ್ ಮಾಡ್ಕೊಂಬಿಟ್ಟಿದ್ದಾರೆ. ಹಂಗಾಗಿ ಅವ್ರೇನೋ ಮಾತಾಡ್ಸಿಲ್ಲ ನಮಗೆ. ಸೀದಾ ಬಂದ್ವಿ. ಎಲ್ಲೊಂದು ಚಾ ಕುಡಿಬೇಕು. ನಿಧಾನಕ್ಕೆ ಹೋಗ್ತಾ ಇದ್ವಿ. ಅವಸರದಾಗ ಹೋಯ್ದ್ರೆ ಇಷ್ಟೊತ್ತಿಗೆ ಹೊಸಪೇಟೆಗೆ ಇರ್ತಿದ್ದೆ. ಊರ ಹತ್ರಕ್ಕೆ ಬಂದರೆ ನಿಧಾನ ಗುರು ನಮ್ಮದು.
ಕರ್ನಾಟಕ ಬರೋ ತನಕ ಅಷ್ಟೇ ಅರ್ಜೆಂಟ್ ಮಾಡೋದು. ಕರ್ನಾಟಕ ಬಂದರೆ ಬಂದ್ರೆ ಆರಾಮಾಗಿ ಹೋಗ್ತಾ ಇರ್ತೀವಿ. ಬಿಸಿಲು ಐತೆ, ಇತ್ಲಾಗ ಟೈರು ಹೀಟ್ ಆಗಬಾರ್ದು, ನಿಧಾನಕ್ಕೆ ಹೋಗ್ತಾ ಇದ್ವಿ. ಬರೀ 60 ನಮ್ದು ಒಂದು ಫೋನ್ ಬರ್ತಾ ಇತ್ತಲ್ರಿ. The next day. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವೆಲ್ಲ ಶಬರಿಮಲೆಗೆ ಯಾತ್ರೆ ಮಾಡೋಕ್ಕೆ ತಯಾರಿ ಮಾಡ್ತಾ ಇದ್ದೀವಿ. ಈ ತೆಂಗಿನಕಾಯಿ ಎಲ್ಲ ಉಜ್ಜಬೇಕು. ಈಗ ನೋಡಿ, ಈ ಥರ ಆಗಂಗೆ ಇವನ್ನೆಲ್ಲ ಉಜ್ಜಿ ಬಿಡಬೇಕು. ಇವ್ರನ್ನೆಲ್ಲ ಉಜ್ಜಿರೋದು ನಮ್ಮ ಮಣಿಕಂಠ ಸ್ವಾಮಿ. ಗಾಡಿ ಇಲ್ಲೇ ಐತೆ ನೋಡಿ. ನೀವು ಅನ್ಕೋಬೋದು ಯಾಕೆ ಬಸ್ ಲಾರಿ ಬಾಡಿ ಬಿಲ್ಡರ್ ಆಗಿದ್ದೀರ ಅಂತೇಳಿ. ನಾವಿಲ್ಲೇ ಇದ್ದಿದ್ದು ಇದ್ರಾಗೆ. ಬೇಗ ಬೇಗ ತೊಳಿ ಸ್ವಾಮಿ. ಇದು ನಮ್ಮ ಸ್ವಾಮಿನೇ. ಇದು ಎಲ್ಲರಿಗೂ ಕೊಡ್ತಾ ಕೆಳಗೆ ತಗೊಂಡೋಗಿ ಸ್ವಾಮಿ, ಕೆಳಗೆ ತಗೊಂಡೋಗಿ ತೊಳಿರಿ. ಇದು ನಮ್ಮ ಸ್ವಾಮಿನೇ. ಇವರೆಲ್ಲ ಹೊಸಬ್ರು. ಹೆಸರು ಅಜಯ್. ಅಜಯ್ ಅಂತೇಳಿ. ಇದು ನಮ್ಮೂರಿನ ಸ್ವಾಮಿನೇ. ಇದು ದುರ್ಗದ ಸ್ವಾಮಿ. ಪಾತ್ರೆ ತಗೊಂಡೋಗಿ ಸ್ವಾಮಿ ಕೆಳಕ್ಕೆ. ನಿನ್ನ ನಾಮಕರಣನೂ ಇಲ್ಲ ನಿಂದು. ಪಾತ್ರೆ ತಗೊಂಡೋಗೋ, ಕಾಯೆಲ್ಲ ಅಡುಗೆ ಮಾಡೋಣ ನಡ್ರಿ. ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ ನೋಡಿ. ಬಂದವರಿಗೆಲ್ಲ ಪಲಾರ ಮಾಡ್ತಾ ಇದೀವಿ ನೋಡಿ. ನಾವಿರೋದು ಇದೇ ರೂಮ್ನಾಗೆ. ಇವರೆಲ್ಲ ಟಿಂಕರಿಂಗ್ ಸ್ವಾಮಿ. ಇದು ಗಂಗಾವತಿ, ಇದು ನಮ್ಮ ಡ್ರೈವರ್ ಸ್ವಾಮಿ. ಅದೇ ನಮ್ಮ ಗುರುಸ್ವಾಮಿ, ಅದು ಟಿಂಕರಿಂಗ್ ಸ್ವಾಮಿ. ಸುರ್ ಮಕ್ಕ ತೋರಿಸ್ಬಿಡು. ನಂಜಪ್ಪ ಗುಂಜಪ್ಪ. ಆಮೇಲೆ ಮಾಡೋಣಂತೆ. ಫಸ್ಟು ಕೆಲಸ ಮಾಡ್ರಿ. ಇವಾಗ ಇದು ನಮಗಲ್ಲ, ಬರೋರಿಗೆ. ಇಲ್ಲಿ ಇರುಮುಡಿ ಕಾಯಿ ತುಂಬ ಹೋಲ್ ಮಾಡಿ ರೆಡಿ ಮಾಡ್ತಾಯಿದ್ದೀವಿ. ಇಲ್ಲಿ ಒಳಗಿದ್ದಾವೆ ಇವನು. ಸ್ವಾಮಿ ಹೊರಕ್ಕೆ ಹೋಗ್ರಿ ನೀವು. ಹತ್ರಕ್ಕೆ ಹೋಗಿಡಿ. ನಿಮ್ಗೆ ಗೊತ್ತಲ್ಲ ಸುಮ್ಮನೆ ಎಲ್ಲ ದೂರ್ಲಿದ್ದ ನಡ್ಕೊಂತ. ಇವರಿಬ್ಬರು ನಮ್ಮ ಡ್ರೈವರ್ಗಳು, ಓನರ್ಗಳು. ಬಂದವ್ರಿಗೆಲ್ಲ ಊಟ ಕೊಟ್ವಿ. ಇದು ನಾವೊಂಚೂರು ಕೆಲಸದಾಗೆಲ್ಲ ಬ್ಯುಸಿ ಇದ್ವಿ. ನಮ್ಮ ಡ್ರೈವರ್ ಸ್ವಾಮಿಗಳು ಅವರೆಲ್ಲ ಊಟ ಕೊಟ್ಟರು ನೋಡಿ. ಗಾಡಿನೂ ರೆಡಿ ಆಗೈತೆ. ಈ ಕಡೆನೂ ಹಿಂದೆನೂ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ, ಮುಂದೆನೂ ಊಟ ಮಾಡ್ತಾಯಿದ್ದಾರೆ. ಯಾರಿಗೂ ಕಮ್ಮಿ ಬೀಳ್ಬಾರ್ದು ಅಂತೇಳಿ ಎಲ್ಲ ಊಟ ಜಾಸ್ತಿನೇ ಮಾಡಿದ್ವಿ ಅಡುಗೆನ ನೋಡಿ. ಇವರು ಅಲ್ಲೇ ಹೂನಾರ ಕಟ್ತಾ ಇದ್ದಾರೆ. ಅಂದರೆ ಇದು ರಾತ್ರಿನೇ ತಂದು ಕಟ್ಟಿ ರೆಡಿ ಮಾಡಿದ್ರು. ರಾತ್ರಿ ರೆಡಿ ಮಾಡಿದ್ದು ಇವಾಗ ಅವರೇ ಕಟ್ಟಬೇಕಲ್ಲ, ಹಂಗಾಗಿ ಅವರೇ ಕಟ್ತಾ ಇದ್ದಾರೆ ನೋಡಿ. ಮಾದೇಶಣ್ಣವ್ರು ಬಂದರು. ಆಮೇಲೆ ಇನ್ನೇನು ಒಳಗೆ ಬಂದು ಇರುಮುಡಿ ಕಟ್ಟೋದು ಕೆಲಸ ಸ್ಟಾರ್ಟ್ ಆಯಿತು. ಸೆಂಟ್ರ್ನಾಗಿರೋದು ಗುರುಸ್ವಾಮಿ. ಈ ಕಡೆ ನಾನು ಕುಂತಿದ್ದೀನಿ, ಆ ಕಡೆ ಟಿಂಕರಿಂಗ್ ಸ್ವಾಮಿ ಮಗ ಕೂತಿದ್ದಾರೆ, ಮತ್ತು ಸೀನಸ್ವಾಮಿ ಕುಂತಿರೋದು. ಈ ಸ್ವಾಮಿನೇ ಕನ್ಯಸ್ವಾಮಿ. ಮೊದಲನೇ ಸಲ ಅಲ್ಲ, ಸ್ವಾಮಿಗೇನು ಗೊತ್ತಿಲ್ಲ. ಕೈ ಹೆಂಗೆ ಇಟ್ಕೊಂಡು ನೋಡಿ. ಇದು ತಟ್ಟೆ ಇರಲಿಲ್ಲ, ತಟ್ಟೆ ಇಸ್ಕೊಂಡು ಇರುಮುಡಿ ಕಟ್ಟೋ ಶಾಸ್ತ್ರ ಆಗ್ತಾಯಿತ್ತು ನೋಡಿ. ಮೊದಲನೇ ಸಲ ಈ ಸ್ವಾಮಿ. ಫಸ್ಟಿಗೆ ಕಟ್ಟೋದೇ ಕನ್ಯಸ್ವಾಮಿದು, ಹಂಗಾಗಿ ಈ ಸ್ವಾಮಿದೇ ಕಟ್ಟೋದು. ಇನ್ನೊಂದು ಸ್ವಾಮಿ ಇತ್ತು, ಆ ಸ್ವಾಮಿಗೆ ಕುಂದಿಸ್ಬೇಕಾಯ್ತು. ಈ ಸ್ವಾಮಿ ಇಲ್ಲೇ ಕುಂತಿತ್ತಲ್ಲ, ಹಂಗಾಗಿ ಸ್ವಾಮಿ ಕಟ್ಟಿಸ್ತಾ ಇದೀವಿ ನೋಡಿ. ಫಸ್ಟ್ನೇದು ಅಂದರೆ ಅದು ತುಪ್ಪದ ಕಾಯಿ ತುಂಬಿದ ಮೇಲೆ 3 ಸಲ ಅಕ್ಕಿ ಹಾಕ್ಬೇಕು ಇರುಮುಡಿ ಚೀಲದೊಳಕ್ಕೆ. ಆಮೇಲೆ ತುಪ್ಪದ ಕಾಯಿ ಹಾಕೋದು. ಕೆಲವ್ರು ಹೆಂಗೆ ಮಾಡ್ತಾರೆ ಅಂದರೆ ತಲೆಗೆ ಬಟ್ಟೆ ಕಟ್ತಾರೆ. ಅದು ನಾವು ಮಾಡಲ್ಲ. ತಲೆಗೆ ಬಟ್ಟೆ ಕಟ್ಟೋದು ನಾವೆಂದೂ ನಡೆಸಿಲ್ಲ, ಏನಿಲ್ಲ ನೋಡಿ. ನಾನು ಗುರುಸ್ವಾಮಿ ಪಕ್ಕದಾಗ ಕುತ್ಕೊಂಡು ಚೀಲ ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದೀನಿ. ದಾರ ಇದು ಬೆಡ್ಶೀಟು ಅದನ್ನೆಲ್ಲ ತಲೆ ಮೇಲೆ ಹಾಕಿ ಕೊಡ್ತಾಯಿದ್ವಿ. ನಮ್ಮ ಸೀನಸ್ವಾಮಿ ಇನ್ನೇನು ಎತ್ತಿ ತಲೆ ಮೇಲೆ ಇಟ್ಟು ಕಳಿಸ್ತಿರೋದು. ಹಂಗೆ ಒಳಗೆ ಹೋಗಿ ಇಳಿಸ್ತಿದ್ದಾರೆ ನಮ್ಮ ಅಂಕಲ್ ಸ್ವಾಮಿಗಳು ನೋಡಿ. ಈ ಸ್ವಾಮಿದೆ ಲೇಟ್ ಆಗುತ್ತೆ. ಒಬ್ಬೊಬ್ರದ್ದೇ ಆಗೋಷ್ಟೊತ್ತಿಗೆ ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನಾವು ಬೆಳಿಗ್ಗೆನೇ ಸ್ಟಾರ್ಟ್ ಮಾಡ್ಬೇಕಂತ ಎಲ್ಲರಿಗೂ 10 ಗಂಟೆಗೆ ಬರೋಕ್ಕೆ ಹೇಳಿದ್ವಿ. ಆಮೇಲೆ ಇನ್ನೇನು ಜಾಗ ಚೇಂಜ್ ಮಾಡಿದ್ವಿ. ಯಾಕಂದರೆ ನಾವು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬೇಕಂತಿದ್ವಿ. ಅಲ್ಲಿಗೆ ಓಡಾಡೋಕ್ಕೆ ತೊಂದರೆ ಆಗುತ್ತೆ ಬರೋರಿಗೆ ಹೋಗೋರಿಗೆ ಅಂತೇಳಿ ಹೋಗಲಿಲ್ಲ. ಯಾವ ಜಾಗದಾಗಿದ್ವು ಅದೇ ಜಾಗಕ್ಕೆ ಶಾಮಿನ್ ತಂದು ಶಾಮಿನ್ ಹಾಕಿ ರೆಡಿ ಮಾಡಿದ್ವಿ. ಆಮೇಲೆ ಇನ್ನೇನು ನಮ್ಮ ಗುರುಸ್ವಾಮಿದ್ದು 12 ಗಂಟೆ ಮೇಲೆ ಕಟ್ಟಬಾರ್ದು, ರಾಕೆಲ್ಲ ಬರ್ತಾರೆ. ಮಧ್ಯಾಹ್ನ 2 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ವಿ ನೋಡಿ. 2 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ವಿ. ಮತ್ತಿನ್ನು ಸಾಯಂಕಾಲ ಒಬ್ಬೊಬ್ಬರದ್ದು ಆಗಷ್ಟೊತ್ತಿಗೆ ಸ್ವಾಮಿ ಗುರು ಗೊತ್ತೇ ಆಗ್ತಿಲ್ಲ. ಕರ್ಪೂರ ಹಾಕ್ಸುತ್ತಿರೋದು. ಈ ಕಡೆ ನಮ್ಮ ಟಿಂಕರಿಂಗ್ ಸ್ವಾಮಿ ಇತ್ತಲ್ಲ, ಅವ್ರ ಮಗ ಸ್ವಾಮಿ. ಅದು 6ನೇ ವರ್ಷ ಇದು.
ಆ ಸ್ವಾಮಿದು. ಈ ಸ್ವಾಮಿಗೆ ಕಟ್ತಾ ಇರೋದು ಎಲ್ಲರೂ ಹರಕೆಕಾಗಿರ್ತವೆ ಒಬ್ಬೊಬ್ಬರೇ. ಮತ್ತು ಇನ್ನೊಂದು ಏನಂದರೆ ಇರ್ಮುಡಿ ಊಟ ಮಾಡೋರು ಮಾಡಿದ್ದಾರೆ. ಯಾರು ಮಾಡಿಲ್ಲ, ನಾನು ಶ್ರೀನಿವಾಸ ಮತ್ತು ಸ್ವಾಮಿ ಯಾರು ಎಲ್ಲ ಹಂಗೆ ಇದ್ದಾರೆ. ಈ ಸ್ವಾಮಿ ನೋಡೋದು ಟಿಂಕರಿ ಸ್ವಾಮಿ ಇತ್ತಲ್ಲ ಅವ್ರ ಅಣ್ಣ ಸ್ವಾಮಿ. ಈ ಸ್ವಾಮಿದು ಮೂರನೇ ವರ್ಷನೂ ಗೊತ್ತಿಲ್ಲ. ಈ ಸ್ವಾಮಿದಾದ್ಮೇಲೆ ನಮ್ಮ ಅಂಕಲ್ ಸ್ವಾಮಿ ಬಂದರು ನೋಡಿ. ನಮ್ಮ ಅಂಕಲ್ ಸ್ವಾಮಿ ಹಿಂದೆ ರೆಡಿಯಾಗಿ ನಿಂತಿದ್ದಾರೆ. ಈ ಸ್ವಾಮಿದಾದ್ಮೇಲೆ ಆ ಸ್ವಾಮಿ ಕೂರಿಸೋದು. ಎಷ್ಟೊತ್ತಾಗುತ್ತೋ ನೋಡಬೇಕು. ಒಬ್ಬೊಬ್ರದ್ದು ಆಗುತ್ತೆ. ಯಾಕಂದರೆ ಕೆಲವರು ಹರಕೆಕಾಗಿರ್ತವೆ, ಎಕ್ಸ್ಟ್ರಾ ತುಪ್ಪಕಾಯಿ ತುಂಬವು. ಈ ಸ್ವಾಮಿ ನಮ್ಮ ಅಂಕಲ್ ಸ್ವಾಮಿ ಮಗ ಎಷ್ಟು ಜೋರಾಗಿ ಶರಣ ಕೂಗ್ತಾನೆ ನೋಡಿ. ಈ ಸ್ವಾಮಿದು 2ನೇ ವರ್ಷ. ಎಲ್ಲ ಅಲ್ಲೇ ಹೋಗಿದ್ರು. ನಾನು ಈ ಸಲ ಬಂದು ಅಲ್ಲಿ ಅಂದರೆ ನನಗೆ ಸಿಕ್ಕಿಲ್ಲ, ಗಾಡಿ ಫುಲ್ಲಾಗಿತ್ತು. ಟೂರ್ ಮಾಡ್ತೀವಿ ಒಂದು ಸಿಟಿ. ಇಲ್ಲೇ ಬಂದರೆ ಇವ್ರಿಗೆ ಮಾಡಲ್ಲ, ಲೇಟ್ ಮಾಡ್ಕೊಂಡೆ ಹೋಗೋದು. ಸರಿಯಾಗಿ ಹೋಗೋಣ ಅಂತೇಳಿ ಬಂದ್ವಿ. ಇನ್ನೇನು ಈ ವರ್ಷ ಇಲ್ಲೇ ಇವ್ರ ಜೊತೆಗೆ ಹೋಗೋದು. ಇನ್ನೇನು ಮಾಡ್ತೀರಾ ನೋಡಿ. ಇನ್ನು ಎಷ್ಟೊಂದು ಜನ ಇದ್ದಾರೆ. ಇನ್ನೇನು ಒಂದು 15-16 ಜನ ಇದ್ದೀವಿ. ಎಲ್ಲರದ್ದು ಆಗಷ್ಟೊತ್ತಿಗೆ ಸಾಯಂಕಾಲ ಆಗುತ್ತೆ. ನಾವು ಹೊರಡೋದು ಸಾಯಂಕಾಲ ಆಗುತ್ತೆ. ಅದಕ್ಕೆ ಬರೋರಿಗೆಲ್ಲ ಇದು ಮೆಂತೆ ಬಾತ್ ಮಾಡಿಟ್ಟಿದ್ರು. ಯಾರು ಅಂದರೆ ನಮ್ಮ ಮೃತ್ಯುಂಜಯ ಸ್ವಾಮಿ, ಜಾಲಿಕಟ್ಟೆ ಸ್ವಾಮಿ. ಆ ಸ್ವಾಮಿದು ಆಗಿರುವ ಹಾಗೆ ತಾಲೆ. ಆ ಸ್ವಾಮಿನ ಪಾಪ ಎಲ್ಲರಿಗೂ ಅಡುಗೆ ಮಾಡಿ ಕೊಟ್ಟಿದ್ದು. ಈ ಸ್ವಾಮಿ ನಮ್ಮೂರ ಈ ಸ್ವಾಮಿದು ಟಿಂಕರಿ ಸ್ವಾಮಿದು. ಆ ಸ್ವಾಮಿ ಕಟ್ಟಬೇಕು, ಆ ಸ್ವಾಮಿನೇ ಇದು ಮಾಡ್ಬೇಕು. ಈ ಕಡೆಗೆ ಯಾರಪ್ಪ ಬೇಡ ಹಾಕ್ಲ ಕೊಡು ತೆಗೀದು ಬೇಡ ಬೇಡ. ಅಲ್ಲಿ ಹಂಗೆ ಸುತ್ತದ ಅಲ್ಲೇ ಕೊಟ್ಟರೆ ಅಲ್ಲೇ ಆಗುತ್ತೆ. 2 ಆಸೆ ಕೊಡ್ಬೇಕು. ಯಾಕೆ ಅಲ್ಲಿ ಕೊಡ್ರಿ ಸ್ವಾಮಿ ಐತೆ ಕಳಿಸ್ತೀನಿ, ತರಿಸ್ತೀನಿ. ಇವಾಗ ನನ್ನದು ನೋಡಿ, ನಮ್ಮದು ರೂಢಿ ಕಟ್ತಿರೋದು ಎಲ್ಲ ಆದಮೇಲೆ ಈ ಕಡೆ ಬಂದು 3 ಅಷ್ಟೇ. ನಂದು ಇಬ್ಬರು ಕಟ್ಟಿ ಸೈಡ್ಗೆ ಬಂದು ಆಮೇಲೆ ಮತ್ತೆ ನಾನು ಇಲ್ಲೇ ಕಟ್ಕೊಳ್ಳೋದು ಎಲ್ಲದಕ್ಕೂ ನೋಡಿ. ಫಸ್ಟು ತುಪ್ಪದಕಾಯಿ ತುಂಬಿ ಒರೆಸ್ಬೇಕು. ಈ ಥರ ಬಟ್ಟೆಗೆ ಒರೆಸಿ ಅದನ್ನ ಕ್ಲೀನಾಗಿ ಪ್ಯಾಕಿಂಗ್ ಹೊಡೆದು ಭಸ್ಮದಾಗ ಅದ್ದಿ ನಾವು ಮನಸ್ಸಿನಾಗ ಏನು ಅಂದ್ಕೊಂಡು ತುಪ್ಪದಕಾಯಿ ತುಂಬಿರ್ತೀವೋ ಅದಾಗಲಿ ಅಂತ ಬೇಡ್ಕೋಬೇಕು. ಅದು ಹೆಂಗಂದರೆ ಗಟ್ಟಿಗಾಗಿದ್ದರೆ ಆಗುತ್ತೆ, ನೀರಿದ್ದರೆ ಆಗಲ್ಲ ಅಂತ. ನೋಡೋಣ, ಅಲ್ಲಿ ಹೋಗಿ ಬಿಚ್ಚಿದ ಮೇಲೆ ಗೊತ್ತಾಗುತ್ತೆ. ಶಬರಿಮಲೆಗೆ ಹೋದ್ಮೇಲೆ ಮತ್ತೆ ಇನ್ನೊಂದು ನಮ್ಮದು ರಥ ಹೆಂಗಿರುತ್ತೆ ಅಂತ ಅಲ್ಲೇ ತೋರಿಸ್ಬಿಡುತ್ತೆ. ಈಗ ಹರಕೆಕಾಯಿ ಇರ್ತವೆ, ಅದು ನಮಗೆ ಕೆಲಸ ಆದರೆ ಆಗುತ್ತೋ ಇಲ್ಲ ಅಂತಂದು ಅದ್ರಾಗೆ ಗೊತ್ತಾಗ್ಬಿಡುತ್ತೆ. ನನ್ನವು 2 ಹರಕೆಕಾಯಿ ಇರೋದು, ಮತ್ತು ಒಂದು ತುಪ್ಪದಕಾಯಿ 2 ಹರಕೆಕಾಯಿ ಇರೋದು ನೋಡಿ. ನಮ್ಮ ಚಿಕ್ಕಪ್ಪ ಸ್ವಾಮಿ, ಈ ಸ್ವಾಮಿ ಜೊತೆಗೂ ಹೋದ ವರ್ಷ ಹೋಗಿದ್ದೆ. ಈ ವರ್ಷ ಮಾಲೆ ಹಾಕಿಲ್ಲ ಈ ಸ್ವಾಮಿ. 2 ವರ್ಷ ಇವ್ರ ಜೊತೆಗೆ ಹೋಗಿದ್ದು, 2 ಅಲ್ಲ 3 ವರ್ಷ ಗುರು. ಆಮೇಲೆ ನಮ್ಮ ಸ್ವಾಮಿ ಜೊತೆಗೆ ಬೊಮ್ಮನೆಲ್ಲ ಕುಣಿಗಲ್ಲಿಂದ ಹೋಗಿದ್ದು. ಅದಕ್ಕಿಂತ ಮುಂಚೆನೂ ಹೋಗಿದ್ವಿ. ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಲಿದ್ದ ಅವ್ರ ಜೊತೆಗೆ 2 ಸಲ, ಇಲ್ಲೊಂದು ಸಲ ಹೋಗಿರೋದು ನೋಡಿ. ಇನ್ನೇನು ಮುಗೀತು, ಲಾಸ್ಟ್ ಆಯ್ತು. ಇವಾಗ ಅಕ್ಕಿ ಎಲ್ಲ ಹಾಕ್ಯಣದು. ಇನ್ನೊಂದೇನೆಂದರೆ, ನಾವು ಗುರುಸ್ವಾಮಿಗೆ ಎಲ್ಲರಿಗೂ ಏನು ಹೇಳ್ತೀವಂದರೆ, ನಾವು ಹೋಗಿತ್ತು ಇದು ಇರುಮುಡಿ ಬಿಚ್ತೀವಲ್ಲ,
ಅಲ್ಲಿ ಪ್ಲಾಸ್ಟಿಕ್ ಐಟಮು ಮತ್ತು ಈ ಪ್ರಸಾದ ಹಾಕಿದ್ದು ಏನು ಬಿಟ್ಟು ಬರಬೇಡಿ, ವಾಪಸ್ ತಗೊಂಬರ್ರಿ. ತಿನ್ನಿರಿ, ಕಾಯಿ ಬೆಲ್ಲ ಎಲ್ಲ ಇರುತ್ತಲ್ಲ, ತಿನ್ಬೋದು. ಇಲ್ಲಿ ಪಕ್ಕದಾಗ ಕಾಣ್ತಿದೆ ನೋಡಿ, ನಾವು ಅದನ್ನ ಅಲ್ಲೇ ಇಟ್ಟರೆ ಅವ್ರೇನು ಮಾಡ್ತಾರೆ ಅಂದರೆ ತಿಪ್ಪೆಗೆ ಬಿಸಾಕ್ತಾರೆ. ಅಕ್ಕಿ ಎಲ್ಲಂದ್ರಲ್ಲೇ ರಾಶಿ ಹಾಕ್ಬಾರ್ದು. ಅಲ್ಲಿ ಒಂದು ಹಿಂದ್ಗಡೆ ಅಕ್ಕಿ ಚೀಲ ಅಕ್ಕಿ ಇಸ್ಕೊಂತಾರೆ, ಎಲ್ಲಂದರೆ ಅರಿವಣ ಪ್ರಸಾದ ಮಾಡ್ತಾರಲ್ಲ ಅಲ್ಲಿ ಅಕ್ಕಿ ಇಸ್ಕೊಳೋದು ಗೋಡನ್ ಐತೆ, ಅಲ್ಲಿಗೆ ಹೋಗಿ ಅಕ್ಕಿ ಕೊಟ್ಟು ಬರ್ರಿ. ಇಲ್ಲಾಂದರೆ ಬಾಳ್ಗೆ ಪರ್ವತಮ್ ಅಂತ ಮೇಲೆ ಅಕ್ಕಿ ಹಾಕೋದೊಂದು ಕುಂಡ ಇದೆ, ಅದರಲ್ಲಿ ಹಾಕ್ಬರ್ರಿ. ನಾನು ಮಸ್ತ್ ನೋಡ್ತೀನಿ, ವರ್ಷ ರೋಡಲ್ಲಿ ಎಲ್ಲಂದ್ರಲ್ಲೇ ಬಿಸಾಕಿರ್ತಾರೆ. ಈ ವರ್ಷನೂ ತೋರಿಸ್ತೀನಿ. ಅಲ್ಲಿಗೆ ಹೋದ್ಮೇಲೆ ಕುತ್ಕೊಂಡು ಅಲ್ಲೇ ಇರ್ಮುಡಿ ಬಿಚ್ತಾರೆ, ಅಕ್ಕಿ ಎಲ್ಲ ಅಲ್ಲೇ ಹಾಕ್ತಾರೆ, ಬಿಟ್ಟು ಬರ್ತಾರೆ. ಗಲೀಜು ಮಾತ್ರ ಮಾಡಬಾರ್ದು. ನಾವು ಪಾಪ ಕರ್ಮ ಕಳ್ಕೊಂಡ್ಬರ್ತೀವಿ, ಆದರೆ ಎಲ್ಲ ಹೋಗಿದ್ದಾಗೆಲ್ಲ ಪಾಪ ಕಟ್ಕೊಂಡ್ಬರ್ತೀವಿ. ಇದು ಶುದ್ಧವಾಗಿದ್ದ ನದಿಗಳಿಗೆಲ್ಲ ಬಟ್ಟೆ ಬಿಟ್ಟು ಬರೋದು, ಮಾಲೆ ಅರ್ಧ ದಾರಾಗೆ ಅಲ್ಲೇ ಎಲ್ಲಂದ್ರಲ್ಲೇ ತೆಗೆದು ಬರೋದು, ಪಂಪದಾಗೆ ಅಲ್ಲೇ ಅಂದ್ರಲ್ಲಿ ತೆಗಿಯೋದು, ಅಲ್ಲೇ ಬಿಟ್ಟು ಬಂದುಬಿಡೋದು. ಹಂಗೆಲ್ಲ ಮಾಡಬಾರ್ದು. ನಾವು ಎಲ್ಲಿ ಮಾಲೆ ಹಾಕಿರ್ತೀವಿ ಅಲ್ಲೇ ಬಂದು ತೆಗಿಬೇಕು, ಅದೇ ಶ್ರೇಷ್ಠ. ಮಧ್ಯ ದಾರಿಲಿ ಯಾವತ್ತೂ ಬಿಟ್ಟು ಬರಬಾರ್ದು. ನಾನು ಮಸ್ತ್ ನೋಡಿದ್ನಿ, ಹೋದ ವರ್ಷ ಎಲ್ಲ ಪಂಪದಾಗ ಬಿಚ್ತಾರೆ, ಅಲ್ಲೇ ಬಿಟ್ಟು ಹೋಗ್ತಾರೆ. ಈ ವರ್ಷನೂ ತೋರಿಸ್ತೀನಿ, ಪಂಪದಾಗ ಬಿಚ್ಚಿರೋದನ್ನ ಅಲ್ಲೇ ಬಿಟ್ಟಿರ್ತಾರೆ. ಹಂಗೆ ಮಾಡಬಾರ್ದು. ಹಂಗೆ ಮಾಡಿದರೆ ಎಷ್ಟು ದಿವಸ ವ್ರತ ಮಾಡಿದ್ದಕ್ಕೂ ಏನೂ ಉಪಯೋಗ ಇರೋಲ್ಲ. ಸುಮ್ಮನೆ ಶೋಕಿಗೆ ಹಾಕ್ತಾರೆ. ಇದು ಹಾಕ್ತಾಯಿದೆ ನೋಡಿ, ಇದನ್ನು ಅಲ್ಲೇ ಇರ್ಮುಡಿ ಬಿಚ್ಚಿದೇಟಿಗೆ ತಿನ್ನಿರಿ. ಯಾಕಂದರೆ ಇದನ್ನು ಅಲ್ಲಿ ಹಾಕಿದರೆ ತಿಪ್ಪೆಗೆ ಹೋಗ್ಬಿಡ್ತತೆ. ತಿನ್ನೋ ಐಟಮ್ ಏನಿದ್ರು ಎಲ್ಲ ತಿನ್ನಬೇಕು. ತುಪ್ಪ ಮಾತ್ರ ಅಭಿಷೇಕ ಮಾಡಿಸ್ತಲೇ ತರಬಾರ್ದು. ಅಭಿಷೇಕ ಮಾಡಿಲ್ಲ ಅಂದರೆ ಅಲ್ಲಿ ಅಭಿಷೇಕ ಆಗಿರೋ ತುಪ್ಪ ಇರುತ್ತೆ, ಇದನ್ನ ಕೊಟ್ಟು ಅದನ್ನ ಇಸ್ಕೊಂಬರ್ಬೋದು. ನಾವು ಹಂಗೆ ಮಾಡ್ತಿದ್ದು ವರ್ಷನೂ. ಈ ವರ್ಷನೂ ಹಂಗೆ ಮಾಡೋದು. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಇನ್ನೊಂದು 2-3 ಅದಾರೆ. ಈ ಸೀನಾ ಸ್ವಾಮಿ ಮತ್ತು ಟಿಂಕರಿಂಗ್ ಸ್ವಾಮಿ ಇಬ್ಬರು ಇರೋದು. ಅವ್ರದ್ದಾದ್ಮೇಲೆ ಇನ್ನೇನು ಎಲ್ಲ ಒಂದೇ ಸಲ ಕಟ್ತಿರೋದೆ. ಗಾಡಿಗೆ ಲಗೇಜುಗಳೆಲ್ಲ, ನಮ್ಮ ಬ್ಯಾಗುಗಳು ಎಲ್ಲ ಅದಾವೆ. ಇದೇ ಫೋಟೋ ನೋಡಿ ಗಾಡಿ ಕಟ್ಟೋದು ನಂದು ಆಯಿತು. ಇನ್ನೇನು ಎತ್ಕೊಂಡು ಬಂದು ಅಲ್ಲೇ ನೋಡಿ ನಾವು ಇದ್ವೆಲ್ಲ ಇಲ್ಲೇ ಇಳಿಸಿ ಇವಾಗ ಬಂದು ನಮ್ಮ ಟಿಂಕರಿಂಗ್ ಸ್ವಾಮಿದು, ಇನ್ನೊಂದು ಸ್ವಾಮಿದು, ಟಿಂಕರಿಂಗ್ ಮಗ ಸ್ವಾಮಿ ಐತಲ್ಲ, ಆ ಸ್ವಾಮಿ ತುಪ್ಪದ ಕಾಯಿ ತುಂಬಿಸ್ಕೊಂಡು ಎಲ್ಲ ಸಾಮಾನೆಲ್ಲ ಎತ್ತಿರ್ಬೇಕು. ಅಲ್ಲೇ ಟೈಮ್ ಆಗಿಬಿಟ್ಟದು. ಎಲ್ಲರದು ಆಯಿತು ಇರ್ಮಡಿ ಕಟ್ಟೋದು. ನಮ್ಮ ಟಿಂಕರಿಂಗ್ ಸ್ವಾಮಿದು ಲಾಸ್ಟಿಗೆ ಕಟ್ಟಿದ್ರು. ಆ ಸ್ವಾಮಿ ಕಟ್ಟಬೇಕಾದ್ರೆ ನಾನು ಇರಲಿಲ್ಲ. ಎಲ್ಲ ಶರಣ್ ಕೂಗ್ಕೊಂತ ಹೊರಟಿದ್ದೀವಿ. ಇವಾಗ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಅಲ್ಲಿ ಕಾಯಿ ಹೊಡೆದು ಅಲ್ಲಿಂದ ನೀಲಕಂಠೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು. ಅಲ್ಲಿಂದ ಇನ್ನೇನು ನಮ್ಮ ಯಾತ್ರೆ ಸ್ಟಾರ್ಟ್ ಮಾಡ್ತಿರೋದು. ಟಿಂಕರಿಂಗ್ ಸ್ವಾಮಿ ಮುಂದೆ ಕುಂತಿದ್ದಾರೆ ನೋಡಿ. ಇವಾಗ ನಮ್ಮ ಪ್ರಯಾಣ ಎಲ್ಲಿಗೆ ಅಂದರೆ ಶಬರಿಮಲೆ ಕಡೆಗೆ. ಫಸ್ಟು ಸಿಗಂದೂರಿಗೆ ಹೋಗೋದು, ಅಲ್ಲಿಂದ ಕೊಲ್ಲೂರು, ಉಡುಪಿಯಿಂದ ಸೀದಾ ಡೈರೆಕ್ಟ್ ಶಬರಿಮಲೆ. ನಾವು ಯಾಕೆ ಹಿಂಗೆ ಟೂರ್ ಮಾಡ್ತೀವಿ ಅಂತೇಳಿ ಮುಂದೆ ವಿಡಿಯೋದಾಗ ಹೇಳ್ತೀನಿ. ಬನ್ನಿ ನೀಲಕಂಠೇಶ್ವರ ದೇವಸ್ಥಾನ. ಅಲ್ಲಿಂದ ಇರುಮುಡಿ ಕಟ್ಕೊಂಡು ಹೊರಟು ಸೀದಾ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ತಕ್ಕ ಹೋದ್ವಿ. ಇಲ್ಲಿ ನೀಲಕಂಠೇಶ್ವರ ಸ್ವಾಮಿ ದೇವಸ್ಥಾನ ಎಲ್ಲ ಸ್ವಾಮಿಗಳು ಪೂಜೆ ಮಾಡಿಸ್ಕೊಂಡು ಹೊರಟಿದ್ದೀವಿ. ಇಲ್ಲಿಂದ ನಮ್ಮ ಜರ್ನಿ ಶಬರಿಮಲೆಗೆ. ಇಲ್ಲಿಂದ ನಮ್ಮ ಶಬರಿಮಲೆ ವಿಡಿಯೋ ಸ್ಟಾರ್ಟ್ ಆಗ್ತವೆ. ಇದು ನಮ್ಮ ಗುರುಸ್ವಾಮಿ, ಇವರು ಸೀನಾ ಸ್ವಾಮಿ ಅಂತೇಳಿ ಪೈಂಟಿಂಗ್ ಸ್ವಾಮಿ. ಈ ಸ್ವಾಮಿದು ಆಮೇಲೆ ಹೇಳ್ತೀನಿ ಏನು ಪೇಂಟ್ ಮಾಡ್ತಾರಂತೇಳಿ. ಪೇಂಟ್ ಮಾಡೋರು ಭಾಳ ಜನ ಅದಾರೆ. ಏನು ಸ್ವಾಮಿ ಈ ಸ್ವಾಮಿನ ತೆಗ್ದಿಲ್ಲ ಅಂತೇಳಿ ವಿಡಿಯೋನೇ ಆಫ್ ಮಾಡ್ತಾ ಇದ್ದೆ. ಇವರು ನಮ್ಮ ಡ್ರೈವರ್ ಸ್ವಾಮಿಗಳು. ಏನು ಸ್ವಾಮಿ ನಿಮ್ಮ ಹೆಸರು? ಬಸವರಾಜ್ ಅಂತೇಳಿ ಬೆಂಗಳೂರಿಂದ ಕರೆಸಿದ್ದೀವಿ. ನಮ್ಮ ಇನ್ನೊಬ್ಬ ಗುರುಸ್ವಾಮಿಗಳಿದ್ದಾರೆ. ಗುರುಸ್ವಾಮಿ ನಿಮ್ಮ ನಾಮಕರಣ, ನಿಮ್ಗೆ ಹೆಸರು ಹೇಳಿ ಸ್ವಾಮಿ? ಹನುಮಂತ ಸ್ವಾಮಿ ಅಂತೇಳಿ ಟಿಂಕರಿಂಗ್ ಸ್ವಾಮಿ. ಇದು ನಮ್ಮದು. ಇಬ್ಬರು ಅಕ್ಕ ಬುಕ್ಕ ನೋಡ್ರಿ. ಗುರುಸ್ವಾಮಿ ಇವರು ನಮಗೆ. ಇದು ಸಣ್ಣ ಗುರುಸ್ವಾಮಿ ಬರೀ ನಿದ್ದೆ ಮಾಡ್ತೈತಿ. ಇದೊಂದು ಸ್ವಾಮಿ ಇನ್ನು ಫುಲ್ ವಿಡಿಯೋ ತೆಗಿತಾ ಇರೋದೆ. ಇಲ್ಲಿ ಸಣ್ಣ ಸ್ವಾಮಿ ಐತೆ ನೋಡಿ, ಮಳೆಗೆ ಪರ್ವತಮ್ಮ. ಈ ಸ್ವಾಮಿ ಭಾಳ ಚೆನ್ನಾಗಿ ಮಾತಾಡುತ್ತೆ. ಈ ಸ್ವಾಮಿ ಹತ್ರ ವಿಡಿಯೋ ಮಾಡಿಸ್ತೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಟೇಕ್ ಕೇರ್.